ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಶಿಕ್ಷಕರ ನೇಮಕಾತಿ ಯಾವಾಗ ಆರಂಭ ಆಗುತ್ತೆ ಅನ್ನೋದ್ರ ಬಗ್ಗೆ ಬಹುದೊಡ್ಡ ಪ್ರಶ್ನೆ ಇದ್ದಿರುವಂಥದ್ದು. ಈಗಾಗಲೇ ಮೊನ್ನೆಯಷ್ಟೇ ಶಿಕ್ಷಣ ಸಚಿವರೊಂದಿಗೆ ಒಂದು ಮೀಟಿಂಗ್ ಕೂಡ ನಡೆದಿತ್ತು. ಸೊ ಆ ಮೀಟಿಂಗ್ ಅಲ್ಲಿ ಸಚಿವರು ಹೇಳಿರುವಂಥದ್ದು ಇನ್ನೊಂದು ವಾರ ಅಂದ್ರೆ ಅಪ್ಕಮಿಂಗ್ ಈ ವೀಕ್ ಆಗಿರ್ಬೋದು ಅಥವಾ ನೆಕ್ಸ್ಟ್ ವೀಕ್ ಅಲ್ಲಿ ಟೆಟ್ ನೋಟಿಫಿಕೇಶನ್ ಆಗುತ್ತೆ ಅಂತ ಹೇಳಿದ್ದಾರೆ. ಟೆಟ್ ಎಕ್ಸಾಮ್ ಈ ಬಾರಿ ಕಂಪ್ಲೀಟ್ ಆಗಿ ಆನ್ಲೈನ್ ಮೂಲಕ ನಡೆಸೋದಾಗಿ ಈ ಹಿಂದೆ ಕೂಡ ಆಲ್ರೆಡಿ ಘೋಷಣೆ ಆಗಿತ್ತು. ಸೊ ಅದರ ಪ್ರಕಾರ ಟೆಟ್ ನೋಟಿಫಿಕೇಶನ್ ಆಗುತ್ತೆ. ಸೊ ಅದಾದ್ಮೇಲೆ CET ಒಟ್ಟಾರೆಯಾಗಿ ರಾಜ್ಯಾದ್ಯಂತ ಖಾಲಿ ಇರುವಂತ ಎಲ್ಲ ಶಿಕ್ಷಕರ ಹುದ್ದೆಗಳೇನಿದೆ, ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಕರ ಹುದ್ದೆಗಳು ಒಂದು ನೇಮಕಾತಿಗೆ ಅಧಿಸೂಚನೆ ಆಗಬೇಕು. ಅಂಡ್ ಎಸ್ಪೆಷಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹೆಚ್ಚು ಶಿಕ್ಷಕರ ಹುದ್ದೆಗಳು ಖಾಲಿ ಇರುವಂಥದ್ದು. ಈಗಾಗಲೇ ಹಲವಾರು ಶಾಲೆಗಳು ಶಿಕ್ಷಕರ ಒಂದು ಕೊರತೆಯಿಂದಾಗಿ ಕಂಪ್ಲೀಟ್ ಆಗಿ ಮುಚ್ಚಿ ಹೋಗುವಂತ ಸ್ಥಿತಿಗೆ ಬಂದು ನಿಂತಿದೆ. ಇತ್ತ ಕಡೆ ಶಿಕ್ಷಣ ಸಚಿವರು ಒಂದೊಂದು ದಿನ ಒಂದೊಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ರು. ವಿಶೇಷವಾಗಿ ಏನೊಂದು ಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇದೆ. ಸೊ ವಿಶೇಷವಾಗಿ ಅದು ಯಾವ್ದ್ರ ಬಗ್ಗೆ ಅಂತಂದ್ರೆ ತಂದೆ ಅಥವಾ ಗಂಡನ ಆದಾಯ ಪ್ರಮಾಣ ಪತ್ರ ಕೊಡಬೇಕು ಅಭ್ಯರ್ಥಿಗಳು, ಅಂದ್ರೆ ಮ್ಯಾರೇಜ್ ಆಗಿರುವಂತವ್ರು ಯಾರ್ದು ಸಲ್ಲಿಸಬೇಕು ಅಭ್ಯರ್ಥಿಗಳು ಅನ್ನೋದ್ರ ಬಗ್ಗೆ ಮಹಿಳೆಯರು ಅದು ಕೇಸ್ ನಡೀತಾ ಇದೆ. ಸೊ ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ತೆಗೆದುಕೊಂಡು ಕಾನೂನು ಸಲಹೆ ಪಡೆದು ನೋಟಿಫಿಕೇಶನ್ ಮಾಡ್ತೀನಿ ಅಂತ ಹಿಂದೆ ಹೇಳಿದ್ರು. ಬಟ್ ಈಗ ಅವೆಲ್ಲ ಮಾಡ್ಕೊಂಡು ಕೂತ್ಕೊಳ್ಳೋಷ್ಟು ಸಮಯ ಇಲ್ಲ. ಈಗ ಕ್ವಿಕ್ ಆಗಿ ಆಗ್ಬೇಕಾಗಿರುವಂಥದ್ದು ನೋಟಿಫಿಕೇಶನ್. ಕಾರಣ ಲಕ್ಷಾಂತರ ಜನ ಅಭ್ಯರ್ಥಿಗಳು ಕಾಯ್ತಾ ಇದ್ದಾರೆ. ಎಸ್ಪೆಷಲಿ ಶಿಕ್ಷಕರ ಹುದ್ದೆಗೆ ತನ್ನದೇ ಆದಂಥ ಡಿಮ್ಯಾಂಡ್ ಇದೆ. ಅಂಡ್ ಎಲ್ಲದಕ್ಕಿಂತ ಮುಖ್ಯವಾಗಿ ಪ್ರಮುಖವಾದಂಥ ಒಂದು ಏನು ಬೇಡಿಕೆ ಇರುವಂಥದ್ದು ಏನಿತ್ತು ಈಗ ಶಿಕ್ಷಕ ಹುದ್ದೆ ಆಕಾಂಕ್ಷಿಗಳದ್ದು, ಸೊ ಅದನ್ನ ಈಡೇರಿಸ್ತೀನಿ, ನಾನು ನೇಮಕಾತಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಒಟ್ಟಾರೆಯಾಗಿ ನೇಮಕಾತಿ ಆರಂಭ ಆಗಬೇಕು. ಸರ್ಕಾರಿ ಶಾಲೆಗಳ ಸ್ಥಿತಿಗತಿ ದಿನದಿಂದ ದಿನಕ್ಕೆ ಹದಗೆಡುತ್ತಾ ಇದೆ. ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಏನಾದರೂ ಸರ್ಕಾರಿ ಶಾಲೆಗಳ ಸ್ಥಿತಿ ನೋಡ್ಬಿಟ್ರೆ ಖಂಡಿತವಾಗಿಯೂ ನಿಮಗೆ ಆಶ್ಚರ್ಯ ಅನ್ಸುತ್ತೆ. ಕಂಪ್ಲೀಟ್ ಆಗಿ ಕೇವಲ ಅತಿಥಿ ಶಿಕ್ಷಕರಿಂದಾನೇ ನಡೀತಾ ಇದ್ದಾವೆ ಶಾಲೆಗಳು. ಕಂಪ್ಲೀಟ್ ಆಗಿ ಅಷ್ಟು ಅವ್ಯವಸ್ಥೆ ಆಗೋಗಿದೆ. ಶಿಕ್ಷಕರ ಕೊರತೆ ಅಂತೂ ಕಂಪ್ಲೀಟ್ ಆಗಿದೆ. ಆದ ಕಾರಣ ನೇಮಕಾತಿಯನ್ನ ನಾವು ಆರಂಭ ಮಾಡ್ತೀವಿ ಕೂಡಲೇ ಅಂತ ಹೇಳಿದ್ದಾರೆ. ಬಟ್ ಇದನ್ನ ಬರೀ ಬಾಯಿ ಮಾತಲ್ಲಿ ಹೇಳೋದಲ್ಲ, ರೆಕ್ರೂಟ್ಮೆಂಟ್ ಸ್ಟಾರ್ಟ್ ಮಾಡಬೇಕು. ಅಂಡ್ ಎಲ್ಲದಕ್ಕಿಂತ ಮುಖ್ಯವಾಗಿ ಒಂದು ಸಮಸ್ಯೆಗೆ ಎದುರಾಗ್ತಾ ಇರುವಂಥದ್ದು ಈ ಒಂದು SC ಅಭ್ಯರ್ಥಿಗಳು ಯಾರಿದ್ದಾರೆ, ಸೊ ಒಳ ಮೀಸಲಾತಿಯಿಂದಾಗಿ ಈಗೇನು ಪಂಗಡಗಳು ಮಾಡಿದ್ದಾರೆ ABC ಅಂತೇಳಿ, ಸೊ ಅಲ್ಲಿ ಹೊಸ ಜಾತಿ ಪ್ರಮಾಣ ಪತ್ರ ವಿತರಿಸಬೇಕಾದಂತ ಅನಿವಾರ್ಯತೆ ಈಗಿದೆ. ಸೊ ಇನ್ ಕೇಸ್ ಹೊಸ ಜಾತಿ ಪ್ರಮಾಣ ಪತ್ರವನ್ನ ಕೊಡದೆ ನೇಮಕಾತಿ ಆರಂಭ ಮಾಡಬಹುದಾ ಅನ್ನೋದಕ್ಕೆ KEA ಸಾಕ್ಷಿಯಾಗಿದೆ. ಹೆಂಗಂದ್ರೆ KEA ಅವರಿಗೆ ಆಪ್ಷನ್ ಕೊಟ್ಟಿದ್ದಾರೆ, ನೀವು ಹಳೆ ಕ್ಯಾಸ್ಟ್ ಸರ್ಟಿಫಿಕೇಟ್ನೇ ಅಪ್ಲೋಡ್ ಮಾಡಿ, ಬಟ್ ನೀವು ಅಲ್ಲಿ ಮೆನ್ಷನ್ ಮಾಡಬೇಕಾದ್ರೆ ನಿಮ್ಮ ಪ್ರವರ್ಗ ಮೆನ್ಷನ್ ಮಾಡಿ, ಅದು ಹೊಸದಾಗಿ ನಿಮ್ದು ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಟ್ಟ ಮೇಲೆ ವೆರಿಫಿಕೇಶನ್ ಟೈಮಲ್ಲಿ ಸಬ್ಮಿಟ್ ಮಾಡಿ ಅಂತ ಹೇಳಿದ್ದಾರೆ. ಬಟ್ ಇದು ಎಷ್ಟರ ಮಟ್ಟಿಗೆ ಸರಿ ಆಗುತ್ತೆ ಟೆಕ್ನಿಕಲ್ ಅನ್ನೋದು ಸ್ವಲ್ಪ ಇಲ್ಲಿ ಚರ್ಚೆ ಆಗಬೇಕಾಗಿರುವಂಥ ವಿಷಯ. ಯಾಕಂತಂದ್ರೆ ನಾಳೆ ಮತ್ತೆ ಇದೊಂದು ಸಮಸ್ಯೆ ಆಗಬಾರ್ದು. ಆದ ಕಾರಣ ಯಾವ ರೀತಿ ಅದನ್ನು ಬಗೆಹರಿಸ್ಕೊಂಡು ನೋಟಿಫಿಕೇಶನ್ ಮಾಡ್ತಾರೆ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್. ಅಂಡ್ ಎಸ್ಪೆಷಲಿ KPSC ಕೂಡ ಇದೇ ವಿಷಯಕ್ಕೆ ನೋಟಿಫಿಕೇಶನ್ಗಳನ್ನ ಡಿಲೇ ಮಾಡ್ತಾ ಇದ್ರು ಅನ್ನೋದು ನಮಗಿರುವಂಥ ಮಾಹಿತಿ. ಯಾಕಂದ್ರೆ ಕ್ಯಾಸ್ಟ್ ಸರ್ಟಿಫಿಕೇಟ್ಗೆ ಹೊಸದಾಗಿ ವಿತರಿಸದೆ ಹೊರತು ನೋಟಿಫಿಕೇಶನ್ ಆರಂಭ ಮಾಡಿದ್ರು ಅಂದ್ರೆ ಅದು ಸ್ವಲ್ಪ ಟೆಕ್ನಿಕಲಿ ಸಮಸ್ಯೆ ಆಗುವಂಥ ಸಾಧ್ಯತೆಗಳಿದೆ. ಬಟ್ KEA ಅವರು ಸ್ಟ್ಯಾಂಡರ್ಡ್ ಇದ್ದಾರೆ, ಮಾಡ್ತಾರೆ. KPSC ಹಣೆ ಬರೋ ನಿಮ್ಗೆ ಗೊತ್ತೇ ಇದೆ ಹೆಂಗಿದೆ ಅಂತ. ಹಾಗಾಗಿ ಟೀಚರ್ಸ್ ರಿಕ್ರೂಟ್ಮೆಂಟ್ ಕೂಡ ಯಾವ ರೀತಿ ಇಲ್ಲಿ ಮಾಡ್ತಾರೆ ಅನ್ನುವಂಥದ್ದು ಈಗ ಕಾದು ನೋಡ್ಬೇಕಾದಂಥ ವಿಷಯ. ಅಂಡ್ ಪ್ರಮುಖವಾದಂಥದ್ದು ಶಿಕ್ಷಕರ ಒಂದು ನೇಮಕಾತಿ ಏನೀಗ ಆಗುತ್ತೆ, ಸೊ ಅಲ್ಲಿ ಈಗ ಟೆಟ್ ಆಸ್ಪಿರೆಂಟ್ಸ್ಗಳು ಕೂಡ ಆಲ್ರೆಡಿ ಕ್ಲಿಯರ್ ಆಗಿರೋರು ಇದ್ದಾರೆ. ಅಂಡ್ ಅಪ್ಕಮಿಂಗ್ ಎಕ್ಸಾಮ್ ಬರೆಯುವಂಥವ್ರು ಕೂಡ ಇದ್ದಾರೆ. ಸೊ ಒಟ್ಟಾರೆಯಾಗಿ ಆದಷ್ಟು ಬೇಗ ನೇಮಕಾತಿಯನ್ನು ಆರಂಭ ಮಾಡಬೇಕು. ಅಂಡ್ ಪೊಲೀಸ್ ಇಲಾಖೆದು ಕೂಡ ಕಾಯಂ ವಯೋಮಿತಿ ಸಡಿಲಿಕೆ ಅದು ತುಂಬಾ ಡಿಮ್ಯಾಂಡ್ ಇರುವಂಥದ್ದು. ಸೊ ಅದರ ಬಗ್ಗೆ ಪ್ರಸ್ತಾವನೆ ಇದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಅದು ಎಷ್ಟರ ಮಟ್ಟಿಗೆ ಖಚಿತ, ನಿಜವಾಗ್ಲೂ ಮಾಡ್ತಾರ ಕಾಯಂ ವಯೋಮಿತಿ ಸಡಿಲಿಕೆ ಅನ್ನೋದು ಅದು ಒಂಥರ ಪ್ರಶ್ನಾರ್ಥಕವಾಗಿ ಉಳ್ಕೊಂಡಿದೆ. ಯಾಕಂದ್ರೆ ಸರ್ಕಾರ ಈ ಹಿಂದೆಯಿಂದ ಕೂಡ ಹೇಳ್ಕೊಂಡ್ಬಂದಿದೆ ಮಾಡ್ತೀವಿ ಅಂತ. ಇಲ್ಲಿವರೆಗೂ ಮಾಡೋದಕ್ಕೆ ರೆಡಿ ಇಲ್ಲ. ಕೇವಲ 3 years ಏಜ್ ರಿಲ್ಯಾಕ್ಸೇಷನ್ ಕೊಟ್ಟು ಸುಮ್ಮನಾಗಿದ್ದಾರೆ. ಬಟ್ ಕಾಯಂ ವಯೋಮಿತಿ ಸಡಿಲಿಕೆ ಕೊಟ್ರೆ ಖಂಡಿತವಾಗಿ ಎಲ್ರಿಗೂ ಹೆಲ್ಪ್ ಆಗುತ್ತೆ. ಅಂಡ್ ಹೋರಾಟಗಳು ನಡೆಯುವಾಗ ವಿದ್ಯಾರ್ಥಿ ಸಂಘಟನೆಗಳ ಡಿಮ್ಯಾಂಡು ತುಂಬಾ ಕ್ಲಿಯರ್ ಆಗಿರಬೇಕು. ಅದು ತುಂಬಾ ಪ್ರಮುಖವಾದಂಥ ಪಾಯಿಂಟ್. ನೋಡಿ, ಈಗ KEA ಅವರು ಎಕ್ಸಾಮ್ ರಿಕ್ರೂಟ್ಮೆಂಟ್ಗೆ ನೋಟಿಫಿಕೇಶನ್ ಮಾಡಿದ್ದಾರೆ. ಪರೀಕ್ಷಾ ಶುಲ್ಕದ ವಿಚಾರವಾಗಿ ತುಂಬಾ ಸಮಸ್ಯೆ ಆಗ್ತಾ ಇದೆ. ಎಷ್ಟು ಸಮಸ್ಯೆ ಆಗ್ತಾ ಇದೆ ಅಂದ್ರೆ 2,000 ಎಕ್ಸಾಮ್ ಫೀಸ್ ಕಟ್ಟುವಂತ ಅನಿವಾರ್ಯತೆ ಬಂದೋದಗಿದೆ. ಬಟ್ ಅದ್ರ ಬಗ್ಗೆ ಈಗ ಇಮಿಡಿಯೇಟ್ ಆಗಿ ಏನಾದರೂ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಅವರು ಚೇಂಜ್ ಮಾಡಬಹುದಂತ ಸಾಧ್ಯತೆಗಳಿದೆ. ಇಲ್ಲ ಅಂದ್ರೆ ಮತ್ತೆ ಅದೇ ಎಕ್ಸಾಮ್ ಶುಲ್ಕವನ್ನೇ ಅವ್ರು ಮುಂದುವರಿಸಿದ್ರೆ ಸಮಸ್ಯೆ ಅಂತೂ ಖಂಡಿತವಾಗಿದೆ. ಯಾಕೆ ಅಂದ್ರೆ ಇದೊಂದಕ್ಕೆ ಅಭ್ಯರ್ಥಿಗಳು ಓದ್ತಾ ಇರಲ್ಲ.
ಈಗ ಅದರಲ್ಲಿರುವಂಥದ್ದು ಒಂದು 40 ಪೋಸ್ಟ್ 50 ಪೋಸ್ಟಲ್ಲಿ 2-3 ಅಪ್ಲಿಕೇಶನ್ ಹಾಕುವಂಥ ಅನಿವಾರ್ಯತೆ ಇರುತ್ತೆ. ಯಾಕಂದರೆ ಒಂದರಲ್ಲೇ ನಮ್ಗೆ ಹುದ್ದೆ ಸಿಗುತ್ತಾ ಇಲ್ವಾ ಅನ್ನೋ ಒಂದು ಅನುಮಾನ ಇರುತ್ತೆ. ಆ್ಯಂಡ್ ಬೇರೆ ಬೇರೆ ಎಕ್ಸಾಮ್ಸ್ ಕೂಡ ನೋಟಿಫಿಕೇಶನ್ ಆಗೋದಿದೆ ಅಪ್ಕಮಿಂಗ್. ಸೊ ಅದಕ್ಕೂ ಪರೀಕ್ಷಾ ಶುಲ್ಕ ಕಟ್ಟಬೇಕು. ಬರೀ ಎಕ್ಸಾಮ್ ಫೀಸ್ಗೆ 5,000 ರಿಂದ 10,000 ಒಬ್ಬ ಅಭ್ಯರ್ಥಿದು ಮಿನಿಮಮ್ ಖರ್ಚಾಗುತ್ತೆ ಇಲ್ಲಿ. ಆದ ಕಾರಣ ಕೂಡಲೇ ಇದನ್ನ ಧ್ವನಿ ಎತ್ತಿದ್ರೆ ಏನಾದರೂ ಸಮಸ್ಯೆ ಬಗೆಹರಿಯುವಂಥ ಸಾಧ್ಯತೆ ಇದೆ. ಇಲ್ಲ ಅಂದರೆ KEA ಅವರು ಇದನ್ನೇ ಮುಂದುವರ್ಸ್ಕೊಂಡು ಹೋಗ್ತಾರೆ, ಅದರಲ್ಲಿ ಬೇರೆ ಮಾತಿಲ್ಲ ಅಂತ ಹೇಳ್ತಾ. ಸೊ ನೋಟಿಫಿಕೇಶನ್ ರಿಲೇಟೆಡ್ ಏನೇ ಅಪ್ಡೇಟ್ ಇದ್ರು ಕ್ವಿಕ್ ಆಗಿ ತಿಳಿಸ್ತೀನಿ. ಆ್ಯಂಡ್ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.